ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ನಿರಂಜನ್ ಮಲ್ನಾಡ್. ನಾಡಿ ಮಿಡಿತ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನಾವು ಬೆಟ್ಟದಳ್ಳಿಯ ಗುರುವಂದನಾ ಹಾಗೂ ಸ್ನೇಹ ಸಂಗಮ ಕಾರ್ಯಕ್ರಮದ ಮುಂದುವರಿದ ಭಾಗವನ್ನು ತೋರಿಸ್ತಾ ಇದೀವಿ. ಈ ಕಾರ್ಯಕ್ರಮದ ಮೊದಲನೇ ವಿಡಿಯೋ ಕೂಡ ನಾವು ಅಪ್ಲೋಡ್ ಮಾಡಿದೀವಿ. ಯಾರು ನೋಡಿಲ್ಲ ಅಂತ ಹೇಳಿದ್ರೆ ಲಾಸ್ಟ್ ಅಲ್ಲಿ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೀವು ಆ ವಿಡಿಯೋ ಕೂಡ ವೀಕ್ಷಣೆ ಮಾಡಬಹುದು. ವೃತ್ತಿಯಲ್ಲಿ ಫಾರ್ಮಸಿ ಕಾಲೇಜಿನ ಉಪನ್ಯಾಸಕನಾಗಿದ್ರು ಕೂಡ ಯೂಟ್ಯೂಬ್ ವಿಡಿಯೋಸ್ ಮಾಡೋದು ನನ್ನದೊಂದು ಪ್ಯಾಷನ್ ಆಗಿದೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಪ್ರೋತ್ಸಾಹ ಮಾಡಿ. ಸ್ನೇಹಿತರೆ, ಬೆಟ್ಟದಳ್ಳಿ ಜೊತೆ ನನಗೊಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಇದೆ. ಯಾಕೆಂತ ಹೇಳಿದ್ರೆ ಇದೇ ಶಾಲೆಯ ವಿದ್ಯಾರ್ಥಿಯಾದಂತಹ ದಿಲೀಪ್ ನನ್ನ ಆತ್ಮೀಯ ಸ್ನೇಹಿತ. ಈ ಸಮಾರಂಭದ ಒಂದು ವಿಡಿಯೋ ಮಾಡ್ತಿರೋದು ನನಗೆ ತುಂಬಾ ಖುಷಿ ಆಗ್ತಿದೆ ಮತ್ತು ನನ್ನ ಪುಣ್ಯವೇ ಸರಿ. ಶಾಲೆಯಲ್ಲಿ ನನ್ನ ಮಗಳು ಓದಿದ್ದು. ಹೌದಾ? ಇಲ್ಲ, ಈ ಶಾಲೆ ಯಾವ್ಯಾವ ಹಳ್ಳಿಗೆ ಹೆಲ್ಪ್ ಆಗಿದೆ? ಈ ಶಾಲೆ ಉಣಿಸ್ಕೆರೆ ಇತ್ಲಿಂದ ಕೋರ್ನಹಳ್ಳಿ, ಚಟ್ನಳ್ಳಿ, ಬಕ್ಕಿಕೆರೆ, ರಾಜನಹಳ್ಳಿ, ಗೊಂದರಟ್ಟಿ, ಈ ಕಡೆ ಹೊಸೂರು, ಇಷ್ಟು ಇನ್ನೂ ಸಣ್ಣ ಪುಟ್ಟ ಗ್ರಾಮಗಳಿಗೆ ಹೆಲ್ಪ್ ಆಗುತ್ತೆ. ಹೆಲ್ಪ್ ಆಗಿದೆ. ಇದು ಅನುದಾನಿತ ಶಾಲೆನಾ? ಇದು ಅನುದಾನಿತ ಅಂದ್ರೆ ಗೌರ್ಮೆಂಟು ಅಲ್ಲ, ಪ್ರೈವೇಟು ಅಲ್ಲ, ಅನುದಾನಿತ ಅವರಿಂದ ಏಡೆಡ್ ಸ್ಕೂಲ್. ಸರಿ. ಮಹೇಂದ್ರಪ್ಪ. ನಿಮ್ಮ ಹೆಸರು? ಮಹೇಂದ್ರಪ್ಪ ಕೆ ಚಟ್ನಳ್ಳಿ, ಸನ್ನಪ್ಪ ನಂಜುಂಡಪ್ಪ ಇದೇ ಕ್ರೀಡಾಂಗಣದಲ್ಲಿ ನಾನು ಕ್ರಿಕೆಟ್ ಆಡಿದ್ದೀನಿ. ಚಟ್ನಳ್ಳಿ ತಂಡ, ಬೆಸ್ತಳ್ಳಿ ತಂಡ. ಇಂಥ ಒಂದು ಇದರಲ್ಲಿ ನಾವು ಹಿಂಗೆ ಬದುಕಿದ್ದೀವಿ. ಇವತ್ತು ನನಗೆ ಆಸೆ ಬಂತು, ಇಲ್ಲಿ ಬರಬೇಕು, ನೋಡಬೇಕು. ಇವಾಗ ಬೆಟ್ಟದಳ್ಳಿಯಲ್ಲಿ ಇಷ್ಟು ದೊಡ್ಡ ಸಮಾರಂಭ ಇದೆ, ಮೊದಲನೇ ಬಾರಿಗಲ್ವಾ? ಇಷ್ಟು ವಿದ್ಯಾರ್ಥಿಗಳು ನಡೀತು. ಇಷ್ಟು ಅದ್ದೂರಿಯಾಗಿರಲಿಲ್ಲ. ಇಷ್ಟು ಇದು ಹೈಯೆಸ್ಟ್. ಇದು ತುಂಬಾ ಚೆನ್ನಾಗಿ ನಡೆದಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಷ್ಟು ಜನ ಸೇರಿದ್ದಾರೆ, ಇದು ಇನ್ನೂ ಅದ್ದೂರಿಯಾಗಿ. ವ್ಯವಸ್ಥೆ ಮಾತ್ರ ಇನ್ನೂ ಎಷ್ಟು ದಾನಿಗಳು ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ಊಟದ ವ್ಯವಸ್ಥೆ, ಸಂಪೂರ್ಣ ನೀರಿನ ವ್ಯವಸ್ಥೆ, ಲಘು ಉಪಹಾರ ವ್ಯವಸ್ಥೆ, ಹಾಗೂ ಬಂದರಿಗೆ ಎಲ್ಲ ಸೌಜನ್ಯ ಅಂದ್ರೆ ಸೌಲಭ್ಯ ವ್ಯವಸ್ಥೆ. ಇದಕ್ಕಿರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಇದು ಬಾತ್ರೂಮ್ ಸಮಸ್ಯೆ ಇರ್ಬೋದು, ಅವನ್ನೆಲ್ಲ ಅಚ್ಚುಕಟ್ಟಾಗಿ ನಿರ್ವಾಹಕರು ನಮ್ಮೂರವರು ಇಬ್ಬರು, ವಿಶ್ವನಾಥ್ ಮತ್ತು ಹರೀಶ ಸಿಎನ್ ಚಟ್ನಳ್ಳಿಯರು ಈ ಕಾರ್ಯನಿರ್ವಹಿಸ್ತಾ ಇರೋರು. ಕ್ರಿಕೆಟ್ ಅಭಿಮಾನಿ ಹಾಗೂ ಸಾರ್ವಜನಿಕ ಸೇವಾಭಿಮಾನಿ. ಇಂಥ ಕಾರ್ಯಕ್ರಮ ಅಂದ್ರೆ ನನಗೆ ಬಲಿಷ್ಠ. ಅಂಥದ್ರಲ್ಲಿ ಭಾಗವಹಿಸ್ತೀನಿ, ಎಲ್ಲೇ ಇದ್ರೂ ಭಾಗವಹಿಸ್ತೀನಿ. ಆಮೇಲೆ ಕಾಮಿಡಿ ಅಂದ್ರೂ ಬಲಿಷ್ಠ. ಚಟ್ನಳ್ಳಿ ಮಹೇಶ್ ಇರ್ಬೋದು, ಪ್ರೊಫೆಸರ್ ಕೃಷ್ಣೇಗೌಡ ಇರ್ಬೋದು, ಸುಧಾ ಬರ್ಗೂರ್ ಇರ್ಬೋದು, ಇವ್ರ ಕಾರ್ಯಕ್ರಮಗಳು ಇದ್ರೆ ಎಲ್ಲಿಗಾದ್ರೂ ಹೋಗ್ತೀನಿ, ಎಂಜಾಯ್ ಮಾಡಬಹುದು. ಒಟ್ಟು ಕಲಾಭಿಮಾನಿ ನೀವು? ನಮಸ್ಕಾರ. ತುಂಬಾ ಚೆನ್ನಾಗಿ ಮಾತಾಡಿದ್ದೀರಾ. ಸ್ನೇಹಿತರೆ, ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಬೆಲ್ ಬಟನ್ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ಮಾಹಿತಿಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಮಾಹಿತಿ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಶಿಕ್ಷಕರನ್ನ ಚೇರ್ಮನ್ ಕೂರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದಯಮಾಡಿ ವಿದ್ಯಾರ್ಥಿಗಳಿಗೆ ದಯಮಾಡಿ ವಿದ್ಯಾರ್ಥಿಗಳನ್ನ ಶಿಕ್ಷಕರನ್ನ ಚೇರ್ಮನ್ ಕೂರಿಸಬೇಕಾಗಿ ವಿನಂತಿ. ಬೆಂಗಳೂರು ವೀಕ್ಷಕರೇ, ಮಳೆ ಸ್ಟಾರ್ಟ್ ಆಗಿದೆ. ವೀಕ್ಷಕರೇ, ಒಂದು 5 ನಿಮಿಷಗಳ ಕಾಲ ಮಳೆ ಬಂದು ನಿಂತೋಯ್ತು. ವಾತಾವರಣ ತುಂಬ ತಂಪಾಯಿತು. ಕುಮಾರ್ 1996ನೇ ಬ್ಯಾಚ್, ನವೀನ್ 1999ನೇ ಬ್ಯಾಚ್, ಸಂಜಯ್ 2008ನೇ ಬ್ಯಾಚ್, ಕಾಂತರಾಜ್ 2005ನೇ ಬ್ಯಾಚ್. ನಿನ್ನ ಹೆಸರೇನು? ಯಾವ ಊರು? ಸ್ಕೂಲ್ಗೆ ಹೋಗ್ತೀಯಾ? ಯಾವ ಕ್ಲಾಸು? ಎಲ್ಲದು? ತರೀಕೆರೆನಾ? ಸ್ನೇಹಿತರೆ, ಇದೇ ಶಾಲೆಯ ವಿದ್ಯಾರ್ಥಿಯಾದಂತಹ ಸರ್ವೋತ್ತಮ ಅವರ ಶಿಕ್ಷಕರ ಒಂದು ಇಷ್ಟವಾದಂಥ ಒಂದು ಗಾಯನವನ್ನು ಅವರಿವತ್ತು ಹಾಡ್ತಾರೆ. ಅದನ್ನು ಕೇಳೋಣ.
ಈ ಕಾರ್ಯಕ್ರಮಕ್ಕೆ ಅವರ ಕೊಡುಗೆ ಅಪಾರ. ಅವರಿಗೆ ಅಭಿನಂದನೆಗಳನ್ನು ಕೂಡ ತಿಳಿಸೋಣ. ನೀ ಹಿಂಗ ನೋಡಬೇಡ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ದಾರಿಲಿ ನೆನೆದೆ ಕೈ ಹಿಡಿದೆ ನೀನು ತಣ್ಣಾಗ ಅಂತ ನಾ ತಿಳಿದು, ಬಿಡವಲ್ಲಿ ಇನ್ನೂನು ಬೂದಿ ಮುಚ್ಚಿದ ಕೆಂಡಾಯಿದಂತ ಹೊಳೆದು, ಮುಗಿಲಿನ ಕಪರಿಸಿ ನೆಲಕ ಬಿದ್ದರ ನೆಲಕ ನೆಲಿಯಲ್ ನಿನ್ನ. ಆಗಾದಿ ಮಾತು ನಂಬಿ ನಾನು ದೇವರಂತ ತಿಳಿದಿಯೇ ನೀ ನನ್ನ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ಇಬ್ಬನಿ ತೊಳೆದರು ಹಾಲು ಮೆತ್ತಿದ ಕವಳ ಕಂಟಿಯ ಹಣ್ಣು, ಒಳವ ಹಂಗ ಹಣ್ಣಿರುವ ಎಣ್ಣ ಎಳು ನಿನ್ನವೇನ ಈ ಕಣ್ಣು. ದಿಗಿಲಾಗಿ ಅನ್ನತದ ಜೀವ ನಿನ್ನ ಕಣ್ಣಾರೆ ಕಂಡು ಒಮ್ಮಿಗಿಲ, ಉಣವಿ ಚಂದಿರ ನಯಣ ಬಂತು ಮುಗಿಲಾಗ ತೇಲತಾಗಲ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ನಿನ್ನ ಕಣ್ಣಿನಗ ಕಾಲೂರಿ ಮಳೆಯು ನಡಕ ಉಚುನಗಿಯಾಕ, ಹನಿ ಒಡೆಯಲಿಕ್ಕ ಬಂದಂತ ಮೋಡ ತಡೆದಾಂಗ ಗಾಳಿಯ ನೆವಕ. ಹತ್ತಾರೆ ಹತ್ತು ಬಿಡುವನಲ್ಲಿ ಬರಲಿ ನಕ್ಯಾಕ ಮರಸತಿ ದುಃಖ. ಎವೆ ಬಡಿಸಿ ಕೆಡವು ಬಿರುಗಣ್ಣು ಬ್ಯಾಡ ತುಟಿ ಕಚ್ಚಿ ಹಿಡಿಯದಿರು ದುಃಖ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ಥ್ಯಾಂಕ್ ಯು. ಯಾವ ಬ್ಯಾಚ್ ಇದು? 91 95 95 ಬ್ಯಾಚ್ ಅವರು ವಿದ್ಯಾರ್ಥಿಗಳು ಆಶೀರ್ವಾದ ಪಡ್ಕೋತಾ ಇದ್ದಾರೆ. ಸ್ನೇಹಿತರೆ, ಇಷ್ಟು ವರ್ಷಗಳ ನಂತರ ಕೂಡ ವಿದ್ಯಾರ್ಥಿಗಳು ಅವರ ಶಿಕ್ಷಕರ ಬಗ್ಗೆ ಇಟ್ಕೊಂಡಿರೋಂಥ ಒಂದು ರೆಸ್ಪೆಕ್ಟನ್ನು ನೀವು ನೋಡ್ಬೋದು, ಪ್ರೀತಿ ವಿಶ್ವಾಸಗಳನ್ನ ನೀವು ನೋಡ್ಬೋದು. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಹುಲಿಕಲ್ ನಟರಾಜ್ ಅಪ್ಪಾಜಿಯವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಡಾಕ್ಟರ್ ಗಿರೀಶ್ ಸರ್ ಅವರನ್ನ ಬರಮಾಡ್ಕೊಳ್ತೇನೆ. ಧನ್ಯವಾದಗಳು. ಎರಡು ಕಾರ್ಡ್ಲೆಸ್ ಕೊಡ್ರಿ. ಸರ್ ನಮಸ್ಕಾರ.
ಸರ್ ನಮಸ್ಕಾರ. ತಮ್ಮ ಹೆಸರು? ಮಹಾಲಿಂಗ. ಸೇಮ್ ಬ್ಯಾಚಾ? ಅದೇ ಫೋಟೋ ತೋರಿಸ್ದಲ್ಲ, ಫೋಟೋ ಏನೇ ಮಾಲಿ ತುಂಬ ಚೇಂಜ್ ಆಗ್ಬಿಟ್ಟಿದ್ದೀರಾ. ಚೇಂಜ್ ಆಗಲಿಲ್ಲ. ಹೌದು. ಸ್ನೇಹಿತರೆ, ನಾನು ವಿದೇಶದಲ್ಲಿ ಕೆಲಸ ಮಾಡಬೇಕಾದ್ರೆ ಈ ರೀತಿಯಾದಂಥ ಒಂದು ಸಮಾರಂಭಗಳು, ಭಾರತೀಯ ಸಂಸ್ಕೃತಿ ಆಚಾರ ವಿಚಾರಗಳನ್ನ ಇಡೀ ಪ್ರಪಂಚಕ್ಕೆ ತಿಳಿಸ್ಬೇಕು ಅಂಥೇಳಿ ಭಾಳ ಆಸೆ ಇತ್ತು. ಅದು ಈ ರೀತಿಯಾದಂಥ ಒಂದು ಸಮಾರಂಭಗಳಿಂದ ಈಗ ನೆರವೇರ್ತಾ ಇದೆ. 5 ವರ್ಷಗಳ ಕಾಲ ವಿದೇಶದಲ್ಲಿ ಕೆಲಸ ಮಾಡಿದಾಗ ನನಗೆ ನಮ್ಮ ಭಾರತ ಸಂಸ್ಕೃತಿ ಎಷ್ಟು ಪ್ರಬಲವಾಗಿದೆ ಅನ್ನಿಸ್ತು. ಸ್ನೇಹಿತರೆ, ಯಾವ ರೀತಿಯಾಗಿ ಇಷ್ಟು ವರ್ಷಗಳ ನಂತರ ಒಂದು ಉತ್ಸಾಹದಿಂದ ಈ ಸಮಾರಂಭದಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ. ನೀವೇ ನೋಡಿ ಯಾವ ರೀತಿಯಾದಂಥ ಒಂದು ರೆಸ್ಪೆಕ್ಟ್ ಮತ್ತು ಅಟ್ಯಾಚ್ಮೆಂಟ್ ಟೀಚರ್ಸ್ ಬಗ್ಗೆ ಇದೆ ಅಂತೇಳಿ. ವೀಕ್ಷಕರೇ, ಸ್ನ್ಯಾಕ್ಸ್ ಎಲ್ಲ ಇದೆ, ಟೀ ಇದೆ, ನೋಡೋಣ ಬನ್ನಿ ಏನೇನಿದೆ ಅಂತೇಳಿ. ನೋಡಿ ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ. ಈ ಥರ ಸಮಾರಂಭಗಳು ನಡೀತಾ ಇರಬೇಕು. ಸ್ನ್ಯಾಕ್ಸಾ ಚೆನ್ನಾಗಿದೆಯಾ? ಒಳ್ಳೆ ಟ್ರೆಡಿಷ್ನಲ್ ಫುಡ್ ಇದೆ, ಖಾರ ಮಂಡಕ್ಕಿ. ಏನು ಸ್ನ್ಯಾಕ್ಸ್ಗೆ? ಮಸಾಲೆ ವಡೆನಾ? ಮಸಾಲೆ ವಡೆ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಅರೇಂಜ್ಮೆಂಟ್ಸ್ ಎಲ್ಲ ಭಾರಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸ್ನೇಹಿತರೆ, 30 ವರ್ಷಗಳ ಒಂದು ವಿದ್ಯಾರ್ಥಿಗಳು ಒಂದೇ ಕಡೆ ಸೇರೋದು ಅಂದರೆ ಒಂದು ಪವಾಡನೇ ಸರಿ, ಒಂದು ದಾಖಲೆ ಅನ್ಬೋದು ನಾವು. ಈ ಒಂದು ಬ್ಯುಸಿ ಲೈಫಲ್ಲಿ ಬೆಟ್ಟದಳ್ಳಿ ಶಾಲೆಯ ವಿದ್ಯಾರ್ಥಿಗಳು ಒಂದು ಇತಿಹಾಸವನ್ನು ಸೃಷ್ಟಿಸಿದ್ದಾರೆ. 30 ವರ್ಷಗಳ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರನ್ನೆಲ್ಲ ಸೇರಿಸಿ ಸ್ನೇಹಿತರೆ, ಒಂದು 3 ಗಂಟೆಯಿಂದ ಈ ಕಾರ್ಯಕ್ರಮ ಶುರುವಾಯಿತು. ಒಂದು 10 ಗಂಟೆ 11 ಗಂಟೆವರೆಗೂ ಈ ಕಾರ್ಯಕ್ರಮ ನಡೆದಿದೆ. ಆದರೆ ಅದನ್ನು ನಾವು ಸಂಕ್ಷಿಪ್ತವಾಗಿ ತೋರಿಸಿದ್ದೀವಿ. ಎಷ್ಟು ಜನನ ಮಾತಾಡ್ಸೋಕ್ಕಾಗುತ್ತೋ ಅಷ್ಟು ಜನನ ಮಾತಾಡ್ಸಿದ್ದೀವಿ. ಶಿಕ್ಷಕರು ಇನ್ನೂ ಜನ ಇವಾಗ ಬರ್ತಾ ಇದ್ದಾರೆ. ಅಂದರೆ ವಿದ್ಯಾರ್ಥಿಗಳು, ಟೀಚರ್ಸ್ ಎಲ್ಲ ಬರ್ತಿದ್ದಾರೆ, ಊರಿನವರೆಲ್ಲ ಬರ್ತಿದ್ದಾರೆ. ಸೊ ಹಂಗಾಗಿ ಚೇರ್ಗಳು ಈಗ ಖಾಲಿ ಇದೆ, ಬಟ್ ಎಲ್ಲ ಫಿಲ್ ಆಗುತ್ತೆ, ಭರ್ತಿ ಆಗುತ್ತೆ. ಸ್ನೇಹಿತರೆ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಪ್ರತಿಯೊಂದು ಹಂತದಲ್ಲೂ ಒಂದಲ್ಲ ಒಂದು ಸ್ವಾರಸ್ಯಕರ ಸಂಗತಿಗಳಿರುತ್ತೆ. ಶ್ರೀ ಗಣನಾಥನೇ ಮಂದರತರ ಮಂದಹಾಸವದನನೇ, ಭಕ್ತಿಯ ಪುಷ್ಪಗಳ ಅರ್ಪಿಸುವೆ ತವ ಪಾದಕ್ಕೆ. ಓ ಎನ್ನುವ ಗಣಪ ಕರೆದಾಗ, ಓ ಎನ್ನುವ ಗಣಪ ಗಣಪ, ಓ ಗಣಪ ಕರೆದಾಗ, ಓ ಎನ್ನುವ ಗಣಪ ಗಣಪ. ಸ್ನೇಹಿತರೆ, 2005ನೇ ಬ್ಯಾಚಿನ ವಿದ್ಯಾರ್ಥಿಗಳು ನಮ್ಮ ಕ್ಲಾಸ್ಗೆ ಹೋಗ್ತಿದ್ದಾರೆ. ಅವರ ಹಳೆಯ ನೆನಪುಗಳನ್ನ ನಮ್ಮ ಮೇಲೆ ಹಾಕಬೇಕು ಅಂತಿದ್ದಾರೆ. ನೋಡೋಣ ಬನ್ನಿ ಏನೇನು ಮಾಡ್ತಾರೆ ಅಂತೇಳಿ. ನಾವು ಅದರಲ್ಲಿ ಪಾಲ್ಗೊಳ್ಳೋಣ. ಯಾವ ಕ್ಲಾಸ್ ರೂಮ್ ಇದು? ಕ್ಲಾಸ್ 9th? ಇದು 9th? ತರ್ಲೆ ಸ್ಟೂಡೆಂಟ್ಸ್ ಯಾರು ಈ ಕ್ಲಾಸ್ ರೂಮಲ್ಲಿ? ಅಜಯ್
ಅದೇ ಬ್ಯಾಕ್ ಸೀಟ್ ಸ್ಟೂಡೆಂಟ್ಸು, ಬ್ಯಾಕ್ ಬೆಂಚ್. ಇವರಾ ಸರ್, ಏನು ಮಾಡ್ತಿದ್ದೀರಾ ಇವಾಗ ನೀವು? ನಾವು ಬಾರಿ ತರಲೆ ಬರ್ತಿದ್ವಿ. ಅಲ್ಲಲ್ಲ, ಇವಾಗ ಏನು ಮಾಡಿ ಹುಡುಗಿ ನೋಡ್ತಾ ಇದ್ದೀನಿ, ಮದುವೆ ಆಗೋಣ ಅಂತ. ಹುಡುಗಿನ ನಮ್ಮ ಯೂಟ್ಯೂಬ್ ಮುಖಾಂತರ ನಾವು ವೀಕ್ಷಕರಿಗೆ ತಿಳಿಸ್ತಾ ಇದ್ದೀವಿ. ಇಲ್ಲೊಬ್ಬ ಎಲಿಜಿಬಲ್ ಬ್ಯಾಚುಲರ್ ಇದ್ದಾರೆ. ತಮ್ಮ ಹೆಸರು? ದಿನೇಶ್ ಅಂತ ಟೊಯೋಟೋ ಕಿರ್ಲೋಸ್ಕರಲ್ಲಿ ವರ್ಕ್ ಮಾಡ್ತಾರೆ. ಒಳ್ಳೆ ಹುಡುಗಿ ಒಬ್ಬಳೆ ಮಗಳು ಅತ್ತೆಗೆ ತೋಟ ಇರಬೇಕು. ಒಬ್ಬಳೆ ಮಗಳು ಅತ್ತೆಗೆ ತೋಟ ಇರಬೇಕು. ಒಬ್ಬಳೆ ಮಗಳಿರಬೇಕು, 10 ಎಕರೆ ತೋಟ ಇರಬೇಕು. ಅಡಿಗೆ ತೋಟನೇ ಇರಬೇಕು. ಹಾಂ, ಅಷ್ಟೇ. ಇನ್ನೇನಾದರೂ ಇದೆಯಾ ನಿಮಗೆ ಡಿಪೆಂಡ್ಸ್? ಅಷ್ಟೇ ಸರ್. ಬಟ್ 10 ಎಕರೆ ತೋಟ ಬೇಕು. ಒಬ್ಬಳೆ ಮಗಳಾಗಿರ್ಬೇಕು. ಸ್ನೇಹಿತರೆ, ಇದೆಲ್ಲ ತಮಾಷೆಗಾಗಿ. ಹುಡುಗಿರಲ್ಲಿ ಯಾರು ಡೀಸೆಂಟ್, ಯಾರು ತುಂಬ ತರಲೆ, ಯಾರು ನಿಮ್ಮ ಬ್ಯಾಚಲ್ಲಿ? ಯಾರು ಇಲ್ಲ? ಹಾಂ, ನೀವೇ ಹೇಳಿ. ಇವಾಗ ಅವ್ರು ಹೇಳಿದ್ರಲ್ಲ ನಿಮ್ಮೆಲ್ಲ. ಇಲ್ಲ ಡಿಸೆಂಟ್ ಅಂತ ಒಬ್ರು ಇಲ್ಲ. ಹಾಂ, ಎಲ್ಲ ಬರೀ ಕಾಲು ಎಳೆಯವ್ರೆ. ಹಾಂ, ಅನ್ಕೊಂಡ್ರೆ ಎಲ್ಲರೂ ಸೈಲೆಂಟಾ? ಎಲ್ಲ ಡೀಸೆಂಟ್. ಡೀಸೆಂಟ್ ಮಾಹಿತಿ. ಲಾಸ್ಟ್ ಬೆಂಚ್ ಅವ್ರನ್ನ ಮಾತಾಡ್ಸೋಣ. ಸರ್, ನೀವೆಲ್ಲ ಇವಾಗ ಮಾತ್ರ ಲಾಸ್ಟ್ ಬೆಂಚಾ? ಅವಾಗ ಮುಂಚೆನೇ ಲಾಸ್ಟ್ ಬೆಂಚಾ? ಹಾಂ, ಮುಂಚೆನೇ ಲಾಸ್ಟ್ ಬೆಂಚನಾ? ಇವೆರಡು ಲಾಸ್ಟ್ ಬೆಂಚನಾ? ಹಾಂ, ನೀವೆಲ್ಲ ಲೈಫಲ್ಲಿ ತುಂಬ ಸಾಧನೆ ಮಾಡಿರ್ತಿಲ್ಲ. ಲಾಸ್ಟ್ ಬೆಂಚ್ ಅಂದರೆ ಫಸ್ಟ್ ಬೆಂಚ್. ಹೌದಾ? ಹಾಂ, ಅದ್ರಲ್ಲಿ ನಾವು ಮುಂದಕ್ಕೆ ಫ್ಯೂಚರ್ ಏನಾಗ್ತೀವಿ ಅಂತ ಹೇಳಿದಾಗ ಪ್ರದೀಪ್ ಇದ್ದಾನು ನಾವು ಹೊಲ ಉಳಕ್ ಹೋಗ್ತೀವಿ. ಈ ಹುಡುಗಿಯರೆಲ್ಲ ಕಳೆ ಕೇಳಕ್ ಬರ್ತಾರೆ, ಮದುವೆ ಆಗ್ತಾ ಬರ್ತಾರೆ ಅಂದ್ರು. ಅವತ್ತು ಒಂದು ಹೊಡೆದಿದ್ರು ನಮಗೆ ಗೊತ್ತಾ? ನೆನಪಿದೆಯಾ? ಗೊತ್ತಿಲ್ವಾ? ರಾಮಚಂದ್ರಣ್ಣ ಹೋಗ್ಬಿಟ್ಟು HDP ಕಂಪ್ಲೇಂಟ್ ಮಾಡಿಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ನಮ್ಮನ್ನೆಲ್ಲ ರೂಮಿಗೆ ಹೊಡೆದಿದ್ರು. ಸರ್, ಅಟೆಂಡೆನ್ಸ್ ಹಾಕಿ. ಟೀಚರಾ?
ಟೀಚರ್ ಅಲ್ಲ, ಒಂದು ಪ್ರೈವೇಟ್ ಕಾನ್ವೆಂಟ್ಗೆ ಹೋಗ್ತೀನಿ. ನನಗೆ ಇಲ್ಲಿ ಕಲ್ತಿದ್ದೆ, ನಾನು ಈಗ ಟೀಚ್ ಮಾಡ್ತಿದ್ದೀನಲ್ಲ, ನಮ್ಮಂತ ಸರ್ ಯಾರಿಗೂ ಸಿಗಲ್ಲ ನಿಜವಾಗ್ಲೂ. ಈಗ ಒಂದು ಮಕ್ಕಳು ಅಂದ್ರೆ ಬರೀ ಓದೋದ್ರಲ್ಲಿ ಅಷ್ಟೇ ಇದ್ದಿದ್ದು. ನಾವು ಇಲ್ಲಿಗೆ ಎಂತೆಂತ ಆಟ ಆಡಿದ್ದೀವಿ, ಪಾಠದ ಜೊತೆಗೆ ಎಷ್ಟೊಂದು ಇದು ಮಾಡಿದ್ವಿ ಗೊತ್ತಾ. ನನಗೆ ತುಂಬಾ ಖುಷಿ ಆಯ್ತು. ಮತ್ತೆ ಇದು ಪ್ರೋಗ್ರಾಮ್ ನಮಗೆ ಸಿಗಲ್ಲ ಆಗಿದೆ. ಬಟ್ ನಾವು ಆರು ಕಲಿಸಿದ್ರು, ಅದನ್ನ ನಾವು ಬ್ರೇಕ್ ಎಲ್ಲ ಮಾಡ್ಕೊಂಡಿಲ್ಲ ಅಷ್ಟೇ. ಅವಾಗ ಅಷ್ಟು ಗೊತ್ತಿರ್ಲಿಲ್ಲ, ಅವಾಗ ಅಷ್ಟು ತಿಳುವಳಿಕೆ ನಿಮಗೂ ಇರಲಿಲ್ಲ ಅಂತ ಹೇಳಿ. ಬಟ್ ಆದ್ರೆ ಕಾಲೇಜ್ ಹೋದ್ಮೇಲೆ ನಮಗೆ ಏನಿಸ್ತು, ಓದ್ಬೇಕು, ಅವ್ರಿಗಿಂತ ಬೇರೆಗಿಂತ ಚೆನ್ನಾಗಿ ಓದ್ಬೇಕು ಅಂತ. ಅಲ್ಲಿ ಕಾಂಪಿಟೇಟಿವ್ ಆ ಥರ. ಹಾಗಾಗಿ ನಾ D.Ed ಮಾಡ್ತೀನಿ. D.Ed ಪನಿಷ್ಮೆಂಟ್ ಮಾಡೋಣ. ಸೊ 20 ವರ್ಷ ಆದಮೇಲೆ ನೋಡಿ ಯಾವ ರೀತಿ ಅನ್ಯೋನ್ಯವಾಗಿದ್ದಾರೆ, ಎಷ್ಟು ಖುಷಿಯಾಗಿದ್ದಾರೆ. ಬದಲಾಗದಿದ್ದರೆ ನಾವಿಂದು ಜಗವ ಬದಲಾಯಿಸುವೆವೆಂದು, ಬದಲಾಗದಿದ್ದರೆ ನಾವೆಂದು ಜಗವ ಬದಲಾಯಿಸುವೆವೆಂದು, ಬದಲಾಗದಿದ್ದರೆ ನಾವಿಂದು ಜಗವ ಬದಲಾಯಿಸುವೆವೆಂದು, ಬದಲಾವಣೆಯು ಶುರುವಾಗುವುದು ನಮ್ಮಿಂದಲೇ ನನ್ನ ಸಂಗಾತಿಯೇ. ಪಲ್ಲಗಳ ನಡುವೆ ಗಡಿಗಳ ಬೀದಿ ಬೆಳಗನ್ನಪ್ಪ ಮಾಡೋಣಪ್ಪ. ಸ್ನೇಹಿತರೆ, ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮಗೆ ಪ್ರೋತ್ಸಾಹ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ಮಾಹಿತಿಗಳು ನಮ್ಮ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಬೆಲ್ ಬಟನ್ ಅನ್ನು ಒತ್ತೋದ್ರಿಂದ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗ್ಬೋದು. ನೋಡಿ, ಇವಾಗ ಕಾಫಿ ರೆಡಿ ಆಗಿದೆ. ಸರ್ ಬನ್ನಿ ಸರ್. ಹಲೋ ಹಲೋ. ಸ್ನೇಹಿತರೆ, ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ದೇಶದ ಮೂಲೆ ಮೂಲೆಗೂ ಈ ವಿಡಿಯೋ ತಲುಪಬೇಕು. ಯಾಕೆಂತ ಹೇಳಿದ್ರೆ ಇಂಥ ಒಂದು ಒಳ್ಳೆಯ ಸಮಾರಂಭ ದೇಶದ ಗ್ರಾಮಗಳಿಗೆ ಮಾದರಿಯಾಗಿದೆ. ದಯವಿಟ್ಟು ನೀವೆಲ್ಲ ಹೋಗಿಲ್ಲ, ಕ್ಲಿಯರ್ ಗೊತ್ತಿಲ್ಲ, ಹೋಗಿಲ್ಲ. ನೀವು ದಯಮಾಡಿ ಬೇಗ ಹರೀಶಣ್ಣ ದಯಮಾಡಿ ಈಗ ಶಾಲಾ ಲೈನ್ನಲ್ಲಿ ಶಿಕ್ಷಕರನ್ನ ಎಲ್ಲರೂ ಕೂಡ ಸ್ಟೇಜ್ ಮೇಲೆ ಬರೋದಕ್ಕೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ದಯವಿಟ್ಟು ಪುಷ್ಪಾರ್ಚನೆಯನ್ನ ಮಾಡಿ ವೇದಿಕೆಗೆ ಗುರುಗಳನ್ನ ಕರೆತರಬೇಕೆಂದು ಕೇಳಿಕೊಳ್ತಿದ್ದೇವೆ. ದಯಮಾಡಿ ಜಾಗ ಮಾಡಿಕೊಡಿ, ಅಲ್ಲಿ ಲೈನ್ನಲ್ಲಿ ಬರಲು ಅವಕಾಶ ಮಾಡಿಕೊಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ಪ್ರೋಗ್ರಾಮ್ ತುಂಬಾ ಇದೆ. ಎಲ್ಲ ಶಿಕ್ಷಕರು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತಹ ಗುರುಮುಖದಿಲ್ಲದೆ ಅರಿವು ಸಾಧ್ಯವಿಲ್ಲ, ಗುರುಪಥದಿಂದಲ್ಲದೆ ಮುಕ್ತಿ ದೊರೆಯುವುದು. ತನು ಕರಗದಿದ್ದರೇನು, ಮನ ಕರಗದಿದ್ದರೇನು, ಗುರುವಿನ ಕರುಣೆ ಇಲ್ಲದವನ ಬದುಕು ವ್ಯರ್ಥವಯ್ಯ. ಕೂಡಲ ಸಂಗಮ ದೇವ ಗುರುಗಳ ಆಶೀರ್ವಾದ ಮತ್ತು ಸ್ನೇಹಿತರ ಪ್ರೀತಿ, ಈ ಎರಡೂ ನಮ್ಮ ಜೀವನದ ಬಹು ಹುಲಿಕಲ್ ನಟರಾಜ್ ಸರ್ ಮತ್ತು ಇತರ ಗಣ್ಯರನ್ನ ಈ ವೇದಿಕೆ ಮೇಲೆ ನೀವು ನೋಡ್ಬೋದು. ನೋಡಿ ಎಷ್ಟು ಖುಷಿಯಾಗಿ ಪಾಲ್ಗೊಂಡಿದ್ದಾರೆ ಎಲ್ಲರೂ. ಒಂದು ಹಬ್ಬದ ವಾತಾವರಣ ಇದೆ. ಬೆಟ್ಟದಳ್ಳಿ ಅಲ್ಲದೆ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಸೇರಿ ಈ ಸಮಾರಂಭನ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಬೆಟ್ಟದಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರಿಗೂ ಕೂಡ ನಮ್ಮ ಅಭಿನಂದನೆಗಳು.
ಸ್ನೇಹಿತರೆ, ನೀವು ನೋಡ್ಬೋದು ಅವಾಗ ಚೇರ್ಸ್ ಎಲ್ಲ ಖಾಲಿ ಇತ್ತು. ಮಧ್ಯಾಹ್ನ ಸುಡು ಬಿಸಿಲು, ಅಂದರೆ ಒಂದು 3 ಗಂಟೆ ಸಮಯದಲ್ಲಿ. ನೋಡಿ, ಈಗ ಬರ್ತಾ ಬರ್ತಾ ಎಲ್ಲ ಚೇರ್ಸ್ ಎಲ್ಲ ಪೂರ್ತಿಯಾಗಿ ಫಿಲ್ ಆಗ್ತದೆ. ಇನ್ನು ಸಂಜೆ ಆಗ್ತಾ ಆಗ್ತಾ ನೀವು ಇನ್ನಷ್ಟು ಜನರನ್ನು ನೋಡ್ಬೋದು. ಅಷ್ಟು ಸಂಖ್ಯೆಯಲ್ಲಿ ಈ ಸಮಾರಂಭ ಯಶಸ್ವಿಯಾಗಿ ನಡೆಯುತ್ತೆ. ನೋಡಿ, ಈ ಶಾಲೆಗೆ ಬಂದಂತಹ ವಿದ್ಯಾರ್ಥಿಗಳಿಗೆ ಹಳೆಯ ನೆನಪುಗಳು ತುಂಬ ಕಾಡ್ತಾ ಇದ್ದಾವೆ. ಎಲ್ಲ ಹಳೆಯ ನೆನಪುಗಳನ್ನ ಮೆಲುಕಾಗ್ತಾ ಇದ್ದಾರೆ. 1999 ಬ್ಯಾಚ್ ವೈಸ್ ಪ್ರೆಸೆನ್ಸ್ನ ತೋರಿಸೋದಕ್ಕೆ ಕೈ ಎತ್ತಿ ಅಂತ ಹೇಳಿದ್ದಾರೆ. ತುಂಬಾ ಜನ ಇದ್ದಾರೆ. 1999 ಅವರು, 1991ನೇ ಬ್ಯಾಚ್ನವರು ಈ ಕಡೆ ಬನ್ನಿ. 1992ನೇ ಬ್ಯಾಚ್ ನಿಮ್ಮ ಇರುವಿಕೆಯನ್ನು ಸೂಚಿಸಬಹುದಾ? ಎಸ್, ದೇ ಆರ್ ಪ್ರೆಸೆಂಟ್. ಶ್ರೀಯುತ ಹುಲಿಕಲ್ ನಟರಾಜ್ ಸರ್ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಿದ್ದೇವೆ. ಡಾಕ್ಟರ್ ಗಿರೀಶ್ ಸರ್. ಒಂದು ತಿಂಗಳಿಂದ ನಡೀತಾ ಇರುವಂತಹ ಈ ವೈಭವದ ಒಂದು ಆಚರಣೆಯನ್ನ ನೋಡಿ ನಮ್ಮ ಮಿತ್ರರು ತುಂಬಾ ಮೆಚ್ಚಿಕೊಂಡಿದ್ದಾರೆ. ನಮ್ಮ ಗೆಳೆಯರೇ ಆದಂತಹ ಹೈಕೋರ್ಟ್ ಲಾಯರ್ ಮತ್ತು ಸಮಾಜ ಸೇವಕರಾದಂತಹ ನಮ್ಮ ಕೋರನಹಳ್ಳಿಯವರಾದಂತಹ ರಮೇಶ್ PL ಅವರನ್ನ ನಾನು ವೇದಿಕೆ ಮೇಲೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಪ್ರಿಯ ಸ್ನೇಹಿತರೆ, ಈ ಒಂದು ತಿಂಗಳಿಂದ ನಡೀತಾ ಇರುವಂತಹ ಈ ಕಾರ್ಯಕ್ರಮ ಎಷ್ಟು ವಿಜೃಂಭಣೆಯಾಗಿದೆ ಅಂದ್ರೆ ನಿಮ್ಮ ಎಲ್ಲ ಆತ್ಮೀಯ ಗೆಳೆಯರು ನಾವು ಎಲ್ಲರೂ ಕೂಡ ಮೆಚ್ಚುವಂತಹ ರೀತಿಯಲ್ಲಿ ಇದನ್ನ ಆರ್ಗನೈಸ್ ಮಾಡಿರುವಂತಹ ನಮ್ಮ ಎಲ್ಲ ಟೀಮ್ ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳ್ತಾ, ಪರ್ಟಿಕ್ಯುಲರ್ಲಿ ನಮ್ಮ BR ಓಂಕಾರಪ್ಪ ಸರ್ ಅವರ ಮಗನಾದಂತಹ ಚೇತನ್ ಅವರಿಗೆ ಮತ್ತು ನಮ್ಮ ಕಾಂತರಾಜ್ ಅವರಿಗೆ ಮತ್ತು 98 ಬ್ಯಾಚ್ ನ ವಿಶ್ವನಾಥ್ ಅವರಿಗೆ ಮತ್ತು ಅವರ ಎಲ್ಲಾ ತಂಡದವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಹೇಳಿಸ್ತಾ ಇದ್ದೀನಿ. ಅವರೆಲ್ಲರಿಗೂ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಸರ್ವೋತ್ತಮ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕೆಂದು ಕೇಳ್ಕೊಳ್ತಿದ್ದೇವೆ. ನಮ್ಮ ಪೂರ್ವ ಕಾರ್ಯದರ್ಶಿಗಳಾದಂತಹ ಶ್ರೀ ರವಿಕುಮಾರ್ ಸರ್ ಅವರನ್ನ ಎಲ್ಲರ ಪರವಾಗಿ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇನೆ. ನಮ್ಮ ಹಳೆಯ ವಿದ್ಯಾರ್ಥಿಗಳು ಅವರನ್ನ ಹೃತ್ಪೂರ್ವಕವಾಗಿ ಕರ್ಕೊಂಡು ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಜಯಪ್ರಕಾಶ ನಾರಾಯಣ ಪ್ರೌಢಶಾಲೆಯ ಗೌರವ ಕಾರ್ಯದರ್ಶಿಗಳಾದಂತಹ ರವಿಕುಮಾರ್ ಸರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಎಲ್ಲರೂ ಕೂಡ ನಾವು ಒಂದ್ಸಲ ನಮ್ಮ ಶಾಲಾ ದಿನಗಳನ್ನ ನೆನಪಿಸಿಕೊಳ್ಳೋಣ. ಕೆಲವೊಬ್ರು ಈಗ 2000ನೇ ಇಸವಿಯಿಂದ ಈ ಕಡೆ ಇರೋರು ನಿಮಗೆ ಶಾಲಾ ದಿನಗಳು ನೆನಪಿರಬಹುದು. ಬಟ್ 2000 ಒಳಗಡೆ ಇರೋರು ಕೂಡ ಈಗ ಒಂದು ಸಲ ಒಮ್ಮೆ ನಾವು ನಮ್ಮ ಶಾಲಾ ದಿನಗಳಿಗೆ ಹೋಗಿ ಬರೋಣ. ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ದೈಹಿಕ ಶಿಕ್ಷಕರಾದಂತಹ BR ಓಂಕಾರಪ್ಪ ಸರ್ ಕಾಶನ್ ಕೊಡೋದ್ರ ಮೂಲಕ ನಾಡಗೀತೆಗೆ ಚಾಲನೆ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಂಕಾರಪ್ಪ, ಟೈಮ್ ಆಗಿದೆ, ಬೆಲ್ ನೋಡ್ಸಪ್ಪ. ಹಲೋ ರಮಣ, ಬೆಲ್ ಮಾಡೋ. ದಯವಿಟ್ಟು ಎಲ್ಲಾ ವಿದ್ಯಾರ್ಥಿಗಳು ಎದ್ದು ನಿಂತು ನಾಡಗೀತೆಗೆ ಗೌರವ ಸಲ್ಲಿಸಬೇಕು. ಎಲ್ಲರೂ ಎದ್ದು ನಿಂತ್ಕೊಳ್ಳಿ. ಬೆಲ್ಲ ಸರ್ ಕಾಶನ್ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ನಾವು ಒಂದು ಸಲ ಈಗ 40 ವರ್ಷಗಳ ಹಿಂದಿನ ನೆನಪನ್ನ ನೆನಪಿಸ್ಕೊಳ್ಳೋಣ. ಎಲ್ಲರೂ ನೆರವಾಗಲಿ, ನಾಡಗೀತೆಯನ್ನ ಹಾಡೋಣ. 1 2 3. ಸರ್ ಕಾಶನ್ ಬೇಕು. ಬೋಲೋ ಭಾರತ್ ಮಾತಾ ಕಿ. ವಿದ್ಯಾರ್ಥಿ ವೃಂದಕ್ಕೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ವೇದಿಕೆ ಮೇಲೆ ತಜ್ಞರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಮನಸ್ಸನ್ನ ಪವಿತ್ರಗೊಳಿಸಿ ದೈವಿಕ ಆಶೀರ್ವಾದವನ್ನ ಪಡೆಯಲು ಪ್ರಾರ್ಥನಾ ಗೀತೆಗಾಗಿ ಶ್ರೀ ತೀರ್ಥ 1996ನೇ ಬ್ಯಾಚ್ ಇವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಎಲ್ಲ ಬಂದಿರತಕ್ಕಂಥ ಗಣ್ಯರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದಾರೆ. ಸ್ನೇಹಿತರೆ, ನೋಡಿ ನೀವು ಇವಾಗ ಚೇರ್ಸ್ ಎಲ್ಲ ಪೂರ್ತಿಯಾಗಿ ಭರ್ತಿ ಆಗಿದೆ. ಬರೋರಿನ್ನ ಬರ್ತಾ ಇದ್ದಾರೆ, ಆದರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ. ಇನ್ನು ಸಂಜೆ ಆಗ್ತಾ ಆಗ್ತಾ ಇನ್ನಷ್ಟು ಜನ ಸೇರುವಂಥ ಒಂದು ಮಾಹಿತಿ ಇದೆ. ನೋಡಿ, ಯಾವ ರೀತಿಯಾಗಿ ಫೋಟೋ ಸೆಷನ್ಸ್ ಎಲ್ಲ ನಡೀತಾ ಇದೆ. ಬರೋರಿನ್ನ ಇವಾಗ ಬರ್ತಾ ಇದ್ದಾರೆ.
ಈ ಸಭೆಯಲ್ಲಿ 40 ವರ್ಷದಿಂದ ಓದಿರಂತ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ತಾಯಿ ಸ್ವರೂಪರಾದಂತ ಶ್ರೀಮತಿ HC ಹೇಮಾವತಿ ಮೇಡಮ್ ಅವರಿಗೆ ಈ ವೇದಿಕೆ ವತಿಯಿಂದ ಜಯಪ್ರಕಾಶ್ ನಾರಾಯಣ ಪ್ರೌಢಶಾಲೆ ವತಿಯಿಂದ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ ಮೇಡಮ್. ಜೋರಾದ ಚಪ್ಪಾಳೆ ಬರಲಿ ಸ್ನೇಹಿತರೆ. ನಿಮ್ಮ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮ ಇನ್ನೂ ಅದ್ಭುತವಾಗಿ ನಡೆಯುತ್ತೆ ಅಂತ ನನ್ನ ಭಾವನೆ. ಸಂಸ್ಥೆಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಶ್ರೀಯುತ ರವಿಕುಮಾರ್ ಸರ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ರವಿ ಸರ್, ಈ ವೇದಿಕೆಗೆ ನಿಮಗೆ ತುಂಬ ಹೃದಯದ ಸ್ವಾಗತ. ಸ್ನೇಹಿತರೆ, ಈ ಶಾಲೆಯ ಪ್ರಸ್ತುತ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಮತ್ತು ಈ ಸಭೆಗೆ ಸಭಾಧ್ಯಕ್ಷರಾಗಿರುವಂತಹ ಶ್ರೀ ಬಸವರಾಜ್ ಸರ್ ಅವರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ, ಬಸವರಾಜ್ ಸರ್ ಅವರ ಗೈರಾಜರ ಇದ್ರೂ ಪರವಾಗಿಲ್ಲ, ಅವರಿಗೆಲ್ಲರಿಗೂ ಕೂಡ ಈ ವೇದಿಕೆಗೆ ಸ್ವಾಗತ, ಸುಸ್ವಾಗತ. ಶಿಕ್ಷಕರೇ, ನಾವು ಇಂದು ಎಷ್ಟೇ ಬೆಳೆದರೂ ಸಹ ನಾವು ಮುಂದೆ ಇಂದಿಗೂ ಹಳೆಯ ವಿದ್ಯಾರ್ಥಿಗಳೇ, ನಿಮ್ಮ ಆಶೀರ್ವಾದ ಹಸ್ತ ನಮ್ಮ ಮೇಲೆ ಸದಾ ಇರಲಿ ಎನ್ನುವುದೇ ಈ ಗುರುವಂದನಾ ಕಾರ್ಯಕ್ರಮದ ಮೂಲ ಆಶಯ. ಆತ್ಮೀಯರೇ, ಕಾಲಚಕ್ರ ಉಳಿದಂತೆ ಎಲ್ಲರೂ ಕೂಡ ಬೇರೆ ಬೇರೆ ಹಾದಿಯಲ್ಲಿ ಸಾಗಿದ್ದೇವೆ. ಆದರೆ ಅಲ್ಲಿನ ಅಂದ್ರೆ ನಮ್ಮ ಶಾಲೆಯ ಇತಿಹಾಸವನ್ನ ಸಂಕ್ಷಿಪ್ತವಾಗಿ ತಿಳಿದುಕೊಡ್ಬೇಕಂತ ಈ ಶಾಲೆಯ ದೈಹಿಕ ಶಿಕ್ಷಕರಾಗಿದ್ದಂಥ ಶ್ರೀಯುತ BR ಓಂಕಾರಪ್ಪ ಸರ್ ಅವರಲ್ಲಿ ನಾನು ಕೇಳಿಕೊಡ್ತೇನೆ. ಮೊಟ್ಟ ಮೊದಲನೇದಾಗಿ ಸಂಸ್ಥೆಯ ಸಂಸ್ಥಾಪಕರಾದ ನೀಲಕಂಠಪ್ಪನವರಿಗೆ, ದಿವಂಗತ ನೀಲಕಂಠಪ್ಪನವರಿಗೆ ನಾನು ಸ್ಮರಣೆಯನ್ನು ಅರ್ಪಿಸ್ತಾ ಇದ್ದೇನೆ. ನಾವು ನಮ್ಮ ಗ್ರಾಮದಲ್ಲಿ 1984ರಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ. ಶಾಲೆಯನ್ನು ಪ್ರಾರಂಭ ಮಾಡಲಿಕ್ಕೆ ಕಾರಣ ಏನಪ್ಪ ಅಂದರೆ, ನಮ್ಮ ಧರ್ಮಪತ್ನಿಯ ಮಾವನವರು ಇಲ್ಲಿ ಶಾಲೆಯನ್ನು ಬ್ರಾಂಚ್ ಮಾಡ್ತೀವಿ ಅಂತ ವಿಷಯವನ್ನು ತಿಳಿಸಿದರು. ನಾವು ನೀಲಕಂಠಪ್ಪನವ್ರ ಹತ್ರ ಅವ್ರನ್ನ ಕರ್ಕೊಂಡು ಹೋದೆ. ಆಗ ಇಲ್ಲಪ್ಪ ಬೇಡ, ನಾವೇ ಉದ್ಘಾಟನೆ ಮಾಡೋಣ, ಶಾಲೆ ಪ್ರಾರಂಭ ಮಾಡೋಣ ಅಂತೇಳಿ ಅವ್ರಿಗೆ ಹೇಳಿ ವಾಪಸ್ ಕಳಿಸಿದ್ವಿ. ನಂತರ ನೀಲಕಂಠಪ್ಪನವ್ರನ್ನ ಕರೆದು ಅದಕ್ಕೇನೇನು ಪೇಪರ್ಸ್ ಬೇಕೋ ಎಲ್ಲ ಸಿದ್ಧಗೊಳಿಸಪ್ಪ ಅಂತ ಹೇಳಿದರು. ನಾನು 1984ರಲ್ಲಿ ಶಾನ್ಭೋಗ್ನಳ್ಳಿಗೆ ಹೋಗಿ ಆ ಬೈಲವನ್ನು 8 ದಿವಸಗಳ ಕಾಲ ಸೈಕಲನ್ನು ಹೊಡೆದು ಆ ಬೈಲವನ್ನು ತಗೊಂಬಂದು 5 ಕಾಪಿಗಳನ್ನು ಸಿದ್ಧಗೊಳಿಸಿದೆ. ನಂತರ ಮೈಸೂರು JD ಆಫೀಸ್ನಲ್ಲಿ ರಿಜಿಸ್ಟರ್ ಮಾಡುವಂಥ ಸಂದರ್ಭದಲ್ಲಿ ಪ್ರತಿ ವರ್ಷ 5 ವರ್ಷಗಳ ಕಾಲ 10,000 ರೂಪಾಯಿ ಸ್ಟೆಬಿಲಿಟಿ ಫಂಡನ್ನು ಕಟ್ಟಬೇಕು ಅಂತ ನಮಗೆ ಸೂಚನೆಯನ್ನು JD ಆಫೀಸ್ನಿಂದ ಒಂದು ಲೆಟರ್ ಕಳಿಸಿದ್ವಿ. ಆಗ ನೀಲಕಂಠಪ್ಪನವರು ಗ್ರಾಮಸ್ಥರನ್ನೆಲ್ಲ ಕರೆದಂಥ ಸಂದರ್ಭದಲ್ಲಿ ಗ್ರಾಮಸ್ಥರೆಲ್ಲ ಒಗ್ಗೂಡಿ ಕೆಲವು ವಿಷಯಗಳನ್ನು ಚರ್ಚಿಸಿ ಗ್ರಾಮದಿಂದ 10,000 ರೂಪಾಯಿ ಪ್ರತಿ ವರ್ಷ ಕೊಡ್ತೀವಿ ನಾವು, ನೀವು ಶಾಲೆ ಪ್ರಾರಂಭ ಮಾಡಿ ಅಂತೇಳಿ ಗ್ರಾಮದಿಂದ 50,000 ರೂಪಾಯಿ ಹಣವನ್ನು ಪ್ರತಿ ವರ್ಷ 10,000 ನೀಡಿದರು. ಆಗ 84ರಲ್ಲಿ ಶಾಸಕರಾಗಿ ಡಾಕ್ಟರ್ HR ರಾಜೂರವರು ಶಾಸಕರಾಗಿದ್ದರು ತರೀಕೆರೆ ತಾಲೂಕಿನಲ್ಲಿ. ನಮ್ಮ ನೀಲಕಂಠಪ್ಪನವರು ಜನತಾ ಪಕ್ಷದಲ್ಲಿದ್ದರು, ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದರು. ಅವರನ್ನು ಕರೆಸಿ ನಾವು ಶಾಲೆಯನ್ನು ಉದ್ಘಾಟನೆ ಮಾಡಿದ್ವಿ. ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಂದ ಸನ್ಮಾನಗಳು ನಡೀತಾ ಇದೆ. ಕಾರ್ಯಕ್ರಮದ ಕುರಿತು ಒಂದೆರಡು ಅನಿಸಿಕೆಗಳನ್ನ ನಾನು ಕೂಡ ಒಬ್ಬಳು ವಿಜ್ಞಾನ ಶಿಕ್ಷಕಿ. ನಾನು ವ್ಯಾಲ್ಯೂಯೇಷನ್ಗೆ ಹೋದಾಗ ನನ್ನ ಸ್ಟೂಡೆಂಟ್ ಇವಳು ಅಂತ ಇಡೀ ವ್ಯಾಲ್ಯೂಯೇಷನ್ ಸೆಂಟ್ರಿಗೆ ಪರಿಚಯ ಮಾಡಿಸಿಕೊಟ್ಟಿದ್ರು. ದಯಮಾಡಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡಬೇಕು ಸರ್. ನನ್ನನ್ನು ಪರಿಚಯ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದನೆಗಳು. ನಾನು ಈ ವಿದ್ಯಾಸಂಸ್ಥೆಗೆ ತುಂಬ ಸೀನಿಯರ್ಸ್ ಇಲ್ಲೆಲ್ಲ ಕೂತಿದ್ರು ಕೂಡ ನನಗೆ ಮೊಟ್ಟ ಮೊದಲ ಅವಕಾಶನ ಕೊಟ್ಟಿದ್ದಾರೆ, ಅದಕ್ಕೆ ಚಿರಋಣಿ.
ಈ ಹೃದಯಸ್ಪರ್ಶಿ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳು. ಹಾಗೂ ನನ್ನ ಜೊತೆ 34 ವರ್ಷ ಹೆಗಲಿಗೆ ಹೆಗಲು ಕೊಟ್ಟು ಈ ಸಂಸ್ಥೆಯನ್ನು ಬೆಳೆಸಿರ್ತಕ್ಕಂಥ ನನ್ನೆಲ್ಲ ಸಹೋದ್ಯೋಗಿಗಳು ಕೂಡ ಅನಂತ ನಮಸ್ಕಾರಗಳು. ಹಾಗೂ ಈ ಒಂದು ಸಮಾರಂಭದಲ್ಲಿ ಸುತ್ತಲಿನ 6 ಗ್ರಾಮದ ಎಲ್ಲ ಸಾರ್ವಜನಿಕರು ಗ್ರಾಮಸ್ಥರು ಹಾಜರಿದ್ದಿರಿ. ಅವರಿಗೂ ಕೂಡ ನನ್ನ ಅನಂತ ನಮಸ್ಕಾರಗಳು. ಹಾಗೆಯೇ ನನ್ನ ಪ್ರೀತಿಯ ಶಿಷ್ಯಂದರು ಈ ಸಮಾರಂಭದಲ್ಲಿ ಬಹುಶಃ 38 ಬ್ಯಾಚ್, ಅದರಲ್ಲಿ ಒಂದು ಕಡಿಮೆ 37 ಬ್ಯಾಚ್ಗೆ ನಾನು ಪಾಠ ಮಾಡಿದ್ದೇನೆ. ಆ ಎಲ್ಲ ನನ್ನ ಶಿಷ್ಯಂದರು ಇವತ್ತು ಹಾಜರಿದ್ದರೆ ಅವರಿಗೆಲ್ಲರಿಗೂ ಕೂಡ ಕೋಟಿ ನಮಸ್ಕಾರಗಳು. ಬಹುಶಃ ನನಗೆ ಅಲ್ಲಿ ಫೋಟೋ ಸೆಷನ್ನಲ್ಲಿ ಆಮೇಲೆ ನನ್ನ ಇಲ್ಲಿ ಇನ್ವೈಟ್ ಮಾಡಿದಾಗ ನಮ್ಮನ್ನು ಈ ಸಭೆಗೆ ಸ್ವಾಗತಿಸ್ತಕ್ಕಂಥ ಸಮಯದಲ್ಲಿ ನನಗೆ ಭಾಳ ಎಮೋಷನ್ ಆಗಿತ್ತು. ನನ್ನ ಶಿಷ್ಯಂದರು ಈ ಮಟ್ಟಕ್ಕೆ ನಮ್ಮನ್ನು ಸ್ವಾಗತಿಸಿ ಈ ಸಮಾರಂಭನ ಯಾಕೆಂದ್ರೆ 1987 ಇಸ್ವಿಲಿ ಈ ಮಟ್ಟದಲ್ಲಿ ಇರಲಿಲ್ಲ. ಈ ನನ್ನ ಶಿಷ್ಯಂದರು ಆ ಲೆವೆಲ್ಗೆ ಸುಸಂಸ್ಕೃತರಾಗಿ ಒಬ್ಬ ಗುರುಗಳನ್ನು ಪಾಠ ಹೇಳಿದ ಗುರುಗಳಿಗೆ ನಾವು ಗೌರವ ಸೂಚಿಸಬೇಕು ಅಂತ ಹೇಳಿ ಬಹಳ ಕಡಿಮೆ ಅವಧಿಯಲ್ಲಿ ಈ ಸಮಾರಂಭವನ್ನು ಏರ್ಪಡಿಸಿದಾರ. ಅದಕ್ಕೆ ವೈಯಕ್ತಿಕವಾಗಿ ನನ್ನೆಲ್ಲ ಸಹೋದ್ಯೋಗಿಗಳ ಪರವಾಗಿ ನಿಮಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಪದಗಳೇ ಇಲ್ಲ. ಯಾವ ರೀತಿ ಆಗಿದೆ ಅಂದ್ರೆ ಒಬ್ಬ ಶಿಕ್ಷಕನಿಗೆ ಪರಮೋಚ್ಚ ಪ್ರಶಸ್ತಿ ಸಿಕ್ಕಿದಾಗ ಆಗ್ತಕ್ಕಂಥ ಆನಂದ ಇವತ್ತು ನನಗಾಗಿದೆ. ಬಹುಶಃ ನನಗೆ ಮಾತೇ ಬರ್ತಿರ್ಲಿಲ್ಲ, ಆದರೂ ಕೂಡ ಧೈರ್ಯ ಮಾಡಿ ನಿಮ್ಮೆದುರಿಗೆ ಔಪಚಾರಿಕವಾಗಿ ಈ ಗುರು ನಮನ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂತ ಹೇಳಿ ಈ ವಿಚಾರವನ್ನು ನಿಮಗೆ ಮುಟ್ಟಿಸ್ತಾ ಇದ್ದೇನೆ. ನೀವು ನಮಗೆ ಸಂದ ಗೌರವ ಈ ಜೀವನದ ಸಂಧ್ಯಾಕಾಲದಲ್ಲಿ ನೀವು ಇಂಥ ಒಂದು ಕೃತಜ್ಞತೆಯನ್ನು ತೋರಿಸಿದಿರಲ್ಲ, ಅದಕ್ಕೆ ಕೋಟಿ ನಮಸ್ಕಾರಗಳು. 87ರಲ್ಲಿ ಇಬ್ಬರೇ ಪದವಿಯನ್ನು ಪೂರೈಸಿದಂಥವ್ರು ಅವರು ನನಗೆ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಕೊಟ್ಟು ಸುಂದರ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ BR ನೀಲಕಂಠಪ್ಪನವರು. ಅವರಿಗೆ ನಾನು ಸದಾ ಕಾಲ ಚಿರುಣಿ. ನಾನಿವತ್ತು ಇಲ್ಲಿ ನಿಂತೀನಿ ಅಂದರೆ ಆ ವ್ಯಕ್ತಿನೇ. ಅವರು ನನ್ನ ತಂದೆ ಸಮಾನ. ನನ್ನನ್ನು ಯಾವತ್ತೂ ಕೂಡ ಕೊನೆ ಉಸಿರರು ಕೂಡ ಒಂದು ದಿವಸ ಗದರಿದವರಲ್ಲ, ಜೊತೆಯಲ್ಲೇ ಇಟ್ಟುಕೊಂಡು ಸಾಕಿದವರು. ನನ್ನ ಸಂಸಾರಕ್ಕೆ ದಾರಿದೀಪ ಆಗಿರ್ತಕ್ಕಂಥ BR ನೀಲಕಂಠಪ್ಪನವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ನಿಮ್ಮೆದುರಿಗೆ ಮತ್ತೊಮ್ಮೆ ಅವ್ರನ್ನ ನಮಿಸ್ತಾ ಇದ್ದೇನೆ. ಇನ್ನೊಬ್ಬರು ಇಂಜಿನಿಯರ್ ನಿಂಗಪ್ಪನವರು, ಇಬ್ಬರೇ ಈ ಗ್ರಾಮದಲ್ಲಿ ಪದವಿಯನ್ನು ಮಾಡಿರ್ತಕ್ಕಂಥವ್ರು. ಅಂತ ಧ್ಯಾನಂ ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ. ಎಷ್ಟು ಮಟ್ಟಿಗೆ ಒಂದು ಆರ್ಟಿಫಿಷಿಯಲ್ ವಾತಾವರಣ ಸೃಷ್ಟಿ ಮಾಡಿರ್ತಾರೆ. ನಮ್ಮ ಗೆಸ್ಟ್ಗಳನ್ನ ವೇದಿಕೆ ಮೇಲೆ ಕರ್ಕೊಂಡು ಹೋದ ತಕ್ಷಣ ಮೇಲೊಂದು ಉಸಿರು ಬಂಡೆಯಲ್ಲಿ ಹೂವೆಲ್ಲ ತುಂಬಿಟ್ಟಿರ್ತಾರೆ. ಯಾರೊಬ್ಬ ಹಿಂದಿನಿಂದ ಚುಚ್ಚು ಬಿಡ್ತಾನೆ, ಆ ಹೂಗಳೆಲ್ಲ ನಮ್ಮ ಮೇಲೆ ಬೀಳ್ತಾರೆ. ಆದ್ರೆ ಹಳೆ ವಿದ್ಯಾರ್ಥಿಗಳಿರಲ್ಲ, ಸರ್ವೋತ್ತಮ್ ಸರ್, ನೀವು ಎಷ್ಟು ಮಟ್ಟಿಗೆ ಉಸಿರು ಗುಂಡೆ ಕಟ್ಟಿ ಅದರೊಳಗಡೆ ಹೂ ತುಂಬಿಲ್ಲ. ನೀವೇನೋ ಬಿಟ್ಟಿದ್ದೀರಪ್ಪ ಅಂದ್ರೆ ಆ ಮಧ್ಯಾಹ್ನ 4 ಗಂಟೆಗೆ ಸಣ್ಣದಾದಂತ ಮೇಘಮಾಲೆ ಇತ್ತಲ್ಲ, ಮೋಡ, ಆ ಮೋಡಕ್ಕೆ ನಿಮ್ಮ ಶ್ರದ್ಧೆಯಿಂದ ಚುಚ್ಚು ಬಿಟ್ಟಿದ್ದೀರಾ. 4 ತುಂತುರು ಮಳೆಯ ಮೂಲಕೇನ ಆ ಗುರುಗಳಿಗೆ ನಿಸರ್ಗವೇ ಒಂದು ಮೇಘಮಾಲೆಯನ್ನು ಸುರಿಸಿ ಆ ಮೇಘ ಸೃಷ್ಟಿಯಿಂದ ಈ ಕಾರ್ಯಕ್ರಮ ಶುಭಾರಂಭ ಆಗಿದೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ಅತ್ಯಂತ ಸಮರ್ಥನೀಯ, ಅತ್ಯಂತ ಖುಷಿಯಿಂದ ಆ ಗಳಿಗೆ ಅಂತಕ್ಕಂಥದ್ದನ್ನು ಹೇಳ್ತಾ ಅವ್ರು ಹೇಳ್ತಾ ಇದ್ರು, ರಸಗಳಿಗೆಯನ್ನು ನಿರ್ಮಾಣ ಮಾಡಿದ್ದೀರಾ ಅಂತೇಳಿ. ಹೇಳಿಕೆಯಲ್ಲಿ ಬೆಳ್ತಳ್ಳಿ ಸುತ್ತಮುತ್ತ ಇರ್ತಕ್ಕಂಥ ಹಾರಣ್ಣಗಳನ್ನ ನೀವೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ರಿ. ನಮ್ಮ ಹಳ್ಳಿಯ ಜೀವಸತ್ವ ಇರ್ತಕ್ಕಂಥದ್ದೇ ಈ ಗಳಿಗೆಗಳನ್ನ ರಸಗಳಿಗೆಗಳನ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ದೊಂದೊಂದು ಪ್ರಜ್ಞೆ ಜಾಗೃತವಾಗಿದೆ, ಜನಪದ ಪ್ರಜ್ಞೆ ಅಂತೇಳಿ. ನೋಡಿ, ಈಗಾಗಲೇ ಇನ್ನೇನು ಮಳೆ ಪ್ರಾರಂಭ ಆಗಿದೆ, ಸ್ವಲ್ಪ ಬೀಳ್ತಾ ಇದೆ. ಮಳೆ ಬಿದ್ದ ತಕ್ಷಣ ನಾವು ಬಿತ್ತಬೇಕು ಅಂದ್ರೆ ಏನ್ ಮಾಡ್ತೀವಿ ಹೇಳಿ ನಿಮಗೆ? ಸುಮ್ಮನೆ ಬಿತ್ತಲ್ಲ, ಅದು ಆ ಬಿತ್ತಕ್ಕಂಥ ಕಾರ್ಯ ಅತ್ಯಂತ ಶ್ರದ್ಧೆಯ ಕಾರ್ಯ ಅಂತೇಳಿ. ಏನ್ ಮಾಡ್ತಾಳೆ ನಮ್ಮ ಅಜ್ಜಿ?
ಯಾವುದೋ ಒಂದು ರಾಜ್ಯದ ಅಥವಾ ಇನ್ನೊಂದು ಎಳ್ಳು ಬಿತ್ತಬೇಕು ಅಂದ್ರೆ ಸೂರ್ಯಕಾಂತಿ ಬಿತ್ತಬೇಕು ಅಂದ್ರೆ ಒಂದು ಬೆಳೆದಿರ್ತಕ್ಕಂಥ ಕುಕ್ಕೆ ತಂದು ಆ ಕುಕ್ಕಿನ ನೆಲದಲ್ಲಿ ಬರೆದು ಅದು ರಂಗೋಲಿ ಬಿಟ್ಟು ಆ ಕುಕ್ಕೆ ಇಟ್ಟು ಕುಕ್ಕಿನ ಒಂದು ಬೆಳಕನ್ನಿಟ್ಟು ಅಲ್ಲೊಂದು ಕರ್ಕಿಗಳನ್ನ ಸಿಕ್ಕಿಸಿ ಏನ್ ಸಂಭ್ರಮ. ಕಿಚಡಿ ಮಾಡ್ತೀವಿ, ಪಾಯಸ ಮಾಡ್ತೀವಿ, ಬೆಳಕಿನ ಎಡೆ ಮಾಡ್ತೀವಿ, ಮೇಲ್ಮಿಗಡೆ ಮಾಡ್ತೀವಿ, ಕುಣಕಡೆ ಮಾಡ್ತೀವಿ, ಎತ್ತುಗಡೆ ಮಾಡ್ತೀವಿ. ಕಡೆಗೆ ನಮ್ಮಪ್ಪ ಅಂದ್ರೆ ಉಳ್ಕೊಂತ ಹೋದ್ರೆ ಬಿತ್ತಿಗೆ ಸೆಟೆ ಹೊಡ್ಕೊಂಡು ಹೋದ್ರೆ ಮೇಲ್ ಹೊಡ್ಕೊಂಡು ಹೋದ್ರೆ ನಮ್ಮ ಅವ್ವ ಹಿಂದ್ಗಡೆಯಿಂದ ಬಿತ್ತಿಗೆ ಹೆಂಗಿರ್ಬೇಕು ಮಾಸ್ಟರ್ ಅಂದ್ರೆ ಮೇಕೆ ಮುಟ್ಟದಂತ ಭಾಷಣ ನೋಡ್ಕೊಂಡು ಮೊದಲನೇ ಶತಮಾನದಾಗ ಹೇಳಿದ ಮಾತು. ಮೇಕದೊಳಗಿರುವ ನೂರಾರು ಗುರುಗಳ ಕಂಡು ಸ್ನೇಹಿತರೆ, ಬೆಟ್ಟದಳಿಯ ಶ್ರೀ ಜಯಪ್ರಕಾಶ ನಾರಾಯಣ ಪ್ರೌಢಶಾಲೆಯ ಗುರುವಂದನ ಹಾಗೂ ಸ್ನೇಹ ಸಂಗಮ ಕಾರ್ಯಕ್ರಮವನ್ನು ನಿಮಗೆ ತೋರಿಸಿದ್ವಿ, ಸಾಧ್ಯವಾದಷ್ಟು ತೋರಿಸಿದ್ದೀವಿ. ಈ ಸಮಾರಂಭದ ಮೊದಲನೇ ವಿಡಿಯೋ ಕೂಡ ನೀವು ನಮ್ಮ ಚಾನಲಲ್ಲಿ ನೋಡ್ಬೋದು. ಇವಾಗ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆ ವಿಡಿಯೋನ ಕೂಡ ನೀವು ನೋಡ್ಬೋದು. ಹಳೆಯ ಶಾಲೆಯ ಹಳೆಯ ವಿದ್ಯಾರ್ಥಿಗಳಾದ ನಾವು ಶುಭ ಹಾರೈಸುತ್ತೇವೆ. ಧನ್ಯವಾದಗಳು. ಸ್ನೇಹಿತರೆ, ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ವೇದಿಕೆಗೆ ಆಗಮಿಸಬೇಕು. ನಮ್ಮ ಶಾಲೆಯ ಹಳೆಯ ಬೆಟ್ಟದಲ್ಲಿ, ಕೋರ್ನಹಳ್ಳಿ, ಚಟ್ನಹಳ್ಳಿ, ರಾಜನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ನಾಡಿಮಿಡಿತ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ಧನ್ಯವಾದಗಳು.